ಮಕರ ಸಂಕ್ರಾಂತಿ ಪ್ರಯುಕ್ತ ಬೆಂಗಳೂರಿನ ಮಡಿವಾಳದ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಮಡಿವಾಳದ ಅಯ್ಯಪ್ಪನ ಸನ್ನಿಧಾನದಲ್ಲಿ 49 ವರ್ಷದಿಂದ ನಡೆದು ಬಂದ ಸಂಪ್ರದಾಯದಂತೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪೂಜೆ ನೆರವೇರಿಸಿದರು. 80 ಕೆಜಿ ಕರ್ಪೂರದಿಂದ ನಿರ್ಮಿಸಿದ ಜ್ಯೋತಿಯ ದರ್ಶನವನ್ನ ಭಕ್ತಾದಿಗಳು ನೋಡಿ ಕಣ್ತುಂಬಿಕೊಂಡರು. ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಗಣಪತಿ ಹೋಮ, ಸಂಕ್ರಾಂತಿ ಮುಹೂರ್ತಾಭಿಷೇಕ, ಪುಷ್ಪಾಭಿಷೇಕ, ತುಪ್ಪದ ಅಭಿಷೇಕ ಸೇರಿದಂತೆ ವಿಶೇಷ ಪೂಜೆಯನ್ನ ಮಾಡಲಾಯಿತು. ಈ ಪೂಜೆ ಬರೀ ನಮ್ಮ ಕಮಿಟಿಗೆ ಒಳ್ಳೆದಾಗ್ಲಿ ಅಂತ ಅಲ್ಲ, ಎಲ್ಲ ಜನರಿಗೆ ಒಳ್ಳೆದಾಗಬೇಕು ಅಂತ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಮಿಟಿಯವರು ಹೇಳಿದರು. ಇದು 49 ಇಯರ್ಸಿಂದ ನಡೀತಾ ಇದೆ. ಇದು ಜನಗಳ ಒಳ್ಳೆಯದಕ್ಕೆ ಮಾಡೋದು ನಾವು ಪೂಜೆ. ನಮ್ಮ ಕಮಿಟಿಗಲ್ಲ, ಇದು ಜನರಲ್ ಎಲ್ಲರಿಗೂ ಊರವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡೋದಿದೆ. ಇವತ್ತು ಭಾಳ ಆಸ್ಪಿಷಿಯಸ್ ದಿನ, ಮಕರ ಸಂಕ್ರಾಂತಿ ಇವತ್ತು. ಅದಕ್ಕೆ ನಮ್ಮಲ್ಲಿ ಸ್ಪೆಷಲ್ ಪೂಜೆ ಬೆಳಗ್ಗೆಯಿಂದ ನಡೀತಾ ಇದೆ. ಆ್ಯಂಡ್ 2 ತಿಂಗಳು ಅನ್ನದಾನ ಮಾಡ್ತೀವಿ ನಾವು ಈ ಸೀಸನ್ನಲ್ಲಿ. ಇವತ್ತು ಅನ್ನದಾನ ಮಧ್ಯಾಹ್ನ, ಸಿನ್ಸ್ ಮಕರ ಸಂಕ್ರಾಂತಿ ಲಾಸ್ಟ್ ಡೇ ಇವತ್ತು ಅನ್ನದಾನ ಇದೆ. ಇವತ್ತು ಮಧ್ಯಾಹ್ನ ಮುಗೀತು. ಅದನ್ನೇ ಸ್ವಲ್ಪ ರಾತ್ರಿನೂ ಬಂದಿದ್ದ ಸ್ವಾಮಿಗಳಿಗೆ ಊಟ. ಇವತ್ತು ಬೆಳಿಗ್ಗೆ ಫಸ್ಟ್ ಗಣಪತಿ ಹೋಮ, ನಂತರ ವಿಶೇಷ ಅಭಿಷೇಕಗಳು, ನಂತರ ಸಂಕ್ರಾಂತಿ ಮುಹೂರ್ತಾಭಿಷೇಕ. ಸಂಕ್ರಾಂತಿ ಮುಹೂರ್ತಾಭಿಷೇಕ ಅಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಮುಹೂರ್ತ. ಅದು 9 ಗಂಟೆ 9 ಗಂಟೆ ಟೈಮ್. ಅದು ಆ ಟೈಮಿಗೆ ವಿಶೇಷ ತುಪ್ಪಾಭಿಷೇಕ, ಆಮೇಲೆ ಮಾಮೂಲಿ ಪೂಜೆಗಳು, ಮಧ್ಯಾಹ್ನ ಅನ್ನದಾನ, ಸಾಯಂಕಾಲ ದೀಪಾರಾಧನೆ ಪೂಜೆ, ಪುಷ್ಪಾಭಿಷೇಕ, ಆಮೇಲೆ ಕರ್ಪೂರ ಜ್ಯೋತಿ ನಡೀತಾ ಇದೆ. ರಾತ್ರಿ ಇನ್ನು ಹತ್ತಾಳು ಪೂಜೆ, ನೈವೇದ್ಯ, ಮಂಗಳಾರತಿ ಮತ್ತು ಹರಿವರಾಸನ 9 ಗಂಟೆಗೆ ನಡೆ ಕ್ಲೋಸ್ ಮಾಡೋದು. ಇಲ್ಲೇ ವರ್ಷ ವಿಶೇಷ ಪೂಜೆಗಳು, ವಿಶೇಷ ವಿಷು ಪೂಜೆ, ಓಣಂ ಪೂಜೆಗಳು ನಡೀತಾ ಇದೆ. ಪುಣ್ಯ ನಗರಿಯಲ್ಲಿ 3ನೇ ದಿನದ ಮಹಾಕುಂಭ ವೈಭವ ಕಳೆಗಟ್ಟಿದೆ. ಯೋಗಿ ಖಜಾನೆ ಸೇರಲಿದೆ ಕೋಟಿ ಹಣ. ಕುಂಭಮೇಳದಿಂದ 2 ಲಕ್ಷ ಕೋಟಿ ಆದಾಯವನ್ನು ನಿರೀಕ್ಷೆ ಮಾಡಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ. ತ್ರಿವೇಣಿ ಸಂಗಮದಲ್ಲಿ ಮೊದಲ ದಿನವೇ 1.5 ಕೋಟಿಗೂ ಅಧಿಕ ಜನ ಮಿಂದೆದ್ದಿದ್ರು. 144 ವರ್ಷಗಳ ಬಳಿಕ ಬಂದಿರುವಂತಹ ಮಹಾಕುಂಭ ಮೇಳದಲ್ಲಿ ಕೋಟಿ ಹಣವನ್ನು ಸಂಗ್ರಹ ಮಾಡೋದಕ್ಕೆ ಉತ್ತರ ಪ್ರದೇಶ ಸರ್ಕಾರ ನಿರೀಕ್ಷೆ ಮಾಡಿದೆ. ಗಂಗೆಯ ತಟದಲ್ಲಿ ವಿಶ್ವದ ಜಗತ್ತಿನ ಬಹುದೊಡ್ಡ ಧಾರ್ಮಿಕ ಹಬ್ಬ ಮಹಾಕುಂಭ ನಡೀತಾ ಇದೆ. ಈ ಮಹಾಕುಂಭ ಹಲವು ವಿಚಾರಗಳಿಗೆ, ಹಲವು ಸಂಗತಿಗಳಿಗೆ, ಹಲವು ತರ್ಕಗಳಿಗೆ, ಹಲವು ಆಶ್ಚರ್ಯಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋಂಥದ್ರಲ್ಲಿ 2 ಮಾತಿಲ್ಲ. ಇದೇ ವಿಚಾರದಲ್ಲಿ ಅಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಆದಾಯವನ್ನ ತರುವಂತಹ ವಿಚಾರದಲ್ಲೂ ಕೂಡ ಸಾಕ್ಷಿ ಆಗುತ್ತೆ, ಒಂದು ಹಂತದಲ್ಲಿ ದಾಖಲೆಯೂ ಆಗುತ್ತೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂತಹ ಪ್ರಶ್ನೆ. ಅಂದ್ರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಹೆಚ್ಚು ಕಡಿಮೆ ಈ 45 ದಿನಗಳ ಉತ್ಸವದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಆದಾಯ ಬರುತ್ತೆ ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಆರ್ಥಿಕ ಚಟುವಟಿಕೆಗಳ ಹಿನ್ನೆಲೆಯಲ್ಲೇ ಬರುತ್ತೆ ರಾಜ್ಯ ಸರ್ಕಾರಕ್ಕೆ ಅನ್ನುವಂಥದ್ದು. ಒಂದು ವ್ಯಾಪಾರದಿಂದ ಇರಬಹುದು, ಅಥವಾ ಟೂರಿಸಂ ಇಂದ ಇರಬಹುದು, ಅಥವಾ ಬೇರೆ ಬೇರೆ ಮಾರ್ಗಗಳಿಂದ, ವಸತಿ, GST, ಈ ರೀತಿ ಎಲ್ಲ ಮಾರ್ಗಗಳಿಂದಲೂ ಕೂಡ ರಾಜ್ಯದ ಬೊಕ್ಕಸಕ್ಕೆ ಬರೋಬ್ಬರಿ 2 ಲಕ್ಷ ಕೋಟಿ ರೂಪಾಯಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ನಮ್ಗೊಂಥರ ಪುಣ್ಯತ್ ಯೋಗ ಇದು. 144 ವರ್ಷಕ್ಕೊಂದ್ಸಲ ಬಂದಿರೋದು ಅಂತ ಹೇಳ್ತಾರೆ. ಈ ಯೋಗ ನಮಗೆ ಸಿಕ್ಕಿರೋದು ನಮ್ಮ ಜನ್ಮ ಸಾರ್ಥಕವಾಯಿತು. ತುಂಬಾ ಒಳ್ಳೆಯದು. ಎಲ್ಲರೂ ಬರಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಯಾವುದೇ ತರ ಇದಿಲ್ಲ. ತುಂಬಾ ಜನ ಬಂದಿದ್ದಾರೆ, ಹೌದು, ಇಡೀ ವಿಶ್ವದಿಂದ ಜನ ಬಂದಿದ್ದಾರೆ. ಆದ್ರೆ ಎಲ್ಲಾ ತರ ವ್ಯವಸ್ಥೆಗಳಿದೆ. ಎಲ್ಲರೂ ಬನ್ನಿ, ಖಂಡಿತವಾಗ್ಲೂ ಇದಕ್ಕೆ ಪಾಲ್ಗೊಳ್ರಿ ಮತ್ತೆ ಪುಣ್ಯನ ಸಂಪಾದಿಸ್ರಿ. ಏನ್ ಫೀಲ್ ಮಾಡಿದ್ರಿ? ಒಂದು ಧನ್ಯತೆ ಭಾವ. ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ತುಂಬಾ ಧನ್ಯತೆ ಭಾವ. ಆ ಗಂಗಾ, ಸರಸ್ವತಿ ಮತ್ತೆ ಯಮುನೆಯ ಸಂಗಮ, ತ್ರಿವೇಣಿ ಸಂಗಮ ಏನಂತೀವಿ, ನಮಗೆ ಖಂಡಿತವಾಗ್ಲೂ ಒಂದು ಪುನೀತವಾದ್ವಿ ನಾವು. ತುಂಬಾ ಚೆನ್ನಾಗೈತು ನಮಗೆ ಇಲ್ಲಿ ದರ್ಶನ ಎಲ್ಲ. ಮತ್ತು ಆಮೇಲೆ ನದಿ ಸ್ನಾನ ತುಂಬಾ ಚೆನ್ನಾಗಿ ಆಯ್ತು. ತ್ರಿವೇಣಿ ಸಂಗಮ ಸ್ನಾನ ಎಲ್ಲ ಪುಣ್ಯ ಸಿಕ್ತು ಅಂತೇಳಿ ನಮ್ಗೆ ಅನಿಸ್ತಿದೆ ಇವತ್ತು. ಯಾಕಂದ್ರೆ 140 ವರ್ಷ ಆದ್ಮೇಲೆ ನಮ್ಗೆ ನಮ್ಮ ಲೈಫಲ್ಲಿ ಒಂದ್ಸತಿ ಬರೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.